ಅವತ್ತು ಏನಾಗ್ಬಿಡ್ತು ಸಡನ್ ಆಗಿ ಈಗ ಏನೇ ಒಂದು ಕೆಲಸ ಕಾರ್ಯಗಳು ಇಲ್ಲ ದೇವಸ್ಥಾನಗಳು ಏನೋ ಇದ್ದಾಗ ನಾನು ನೋಡ್ತಿದ್ದೆ ನಮ್ಮ ಮನೇಲಿ ವ್ಯವಹಾರದ ವಿಚಾರ ಏನೇ ಆಗ್ಲಿ ನನ್ನ ಸಾನ ಗೊತ್ತಿಲ್ಲ ಅದೇನಾಗಿತ್ತು ಬೇಲ್ ಮಾಡಿಸ್ಬೇಕಂತಂದಾಗ ಏನಾಗೋಯ್ತು ಇನ್ನೇನೋ ಒಂದಿಂದಲ್ಲ ಆಗತ್ತೆ ಅನ್ಕೊಂಡಿದ್ವಿ ಆ ಬೇಲ್ಗೆ ಲಾಯರ್ ಫೀಸ್ ಕೊಡಬೇಕಾದಾಗ ಇವಾಗ ಏನಾಗೋಯ್ತು ಅವ್ರಿಗೆ ಮೇಡಮ್ಗೆ ಎಲ್ಲ ಯಾಕಂದ್ರೆ ಅಕೌಂಟ್ ನನ್ನ ಹತ್ರ ಇರ್ತಾ ದುಡ್ಡು ಕಾಸು ನನ್ನ ಹತ್ರ ಇರ್ತಾ ಇತ್ತು ಇವ್ರಿಗೆ ಏನು ದುಡ್ಡು ಕಾಸಂದು ಇದು ಕೂಡ ಇರ್ಲೇನೋ ಸಣ್ಣ ಪುಟ್ಟ ಒಂದು 50,000 ಏನೋ ಇಟ್ಕೊಂಡಿದ್ರೇನೋ ಅವತ್ತು ಬೇಲಿಗೆ ದುಡ್ಡಿಲ್ಲ ಅಂತ ಇವ್ರಿಗೆ ಅನ್ಕೊಂಡಾಗ ಏನಾಗಿದೆ ಅಂದ್ರೆ ದೇವರ ಸಾದ್ಲಮ್ಮನ ದೇವಸ್ಥಾನದಲ್ಲಿ ಇದ್ದೀನಿ ಆ ತಾಯಿ ಹಣೆಗೂ ಹೇಳ್ತಿದ್ದೀನಿ ನಮ್ಮಲ್ಲಿದ್ದಂತ ಇಲ್ಲಿ ಮುಖಂಡರುಗಳು ಕಾರ್ಯಕರ್ತರುಗಳೇ ಸಪೋರ್ಟ್ ಮಾಡಿ ಆ ಬೇಲ್ಗೂ ಕೂಡ ದುಡ್ಡು ಕೂಡ ಕೊಟ್ಟು ಮಾಡಿಸ್ಕೊಟ್ಟಿದ್ರು ಅದಕ್ಕೆ ನಮ್ಮ ಕಷ್ಟ ಕಾಲದಲ್ಲಿ ಯಾರೆಲ್ಲ ನಿಂತಿದ್ದೀರಿ ಇರ್ಲಿ ಕೆಲವು ಬೇಲ್ ಕಾಸು ಕೊಟ್ರು ನೀವೆಲ್ಲ ಶಕ್ತಿಯಾಗಿ ಅದಕ್ಕಿಂತ ಹೆಚ್ಚಿನದಾಗಿ ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಕೋರ್ಟ್ ಹತ್ರ ಬಂದು ನಿಂತು ಕಷ್ಟ ಕಾಲದಲ್ಲಿ ನಾನು ಕಾಪಾಡಿದಿರಿ ನಮ್ ಕೊನೆ ಉಸಿರೋ ತನಕ ನಾನು ಮರೆಯಲ್ಲ ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಳ್ಳೇದಾಗ್ಲಿ ಆ ತಾಯಿ ಒಳ್ಳೇದ್ ಮಾಡ್ಲಿ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗ್ಲಿ ಆ ತಾಯಿ ಸಾದ್ಲಮ್ಮ ದೇವಿ ಒಳ್ಳೇದ್ ಮಾಡ್ಲಿ ನಮ್ಮ ಕ್ಷೇತ್ರ ಅತಿ ಹೆಚ್ಚಿನ ಅಭಿವೃದ್ಧಿ ಕಾಣ್ಲಿ ಮುಂದೆ ನಿಮ್ಗಳೆಲ್ಲರ ಒಂದು ಸೇವೆ ಮಾಡೋ ಭಾಗ್ಯ ನನಗೆ ನೀಡ್ಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅದೇ ರೀತಿ ಇವತ್ತು ಇದಕ್ಕೆಲ್ಲ ನಿಜ ಹೇಳ್ತಿದ್ದೀನಿ ಇನ್ನೂ ಒಂದು ಮಾತು ಹೇಳ್ಬೇಕು ಅವತ್ತು ಏನಾಗ್ಬಿಡ್ತು ಸಡನ್ ಆಗಿ ಈಗ ಏನೇ ಒಂದು ಕೆಲಸ ಕಾರ್ಯಗಳು ಇಲ್ಲ ದೇವಸ್ಥಾನಗಳು ಏನೋ ಇದ್ದಾಗ ನಾನು ನೋಡ್ತಿದ್ದೆ ಇವತ್ತು ನಮ್ಮ ಸಾದ್ಲಮ್ಮ ದೇವಿಯ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಾದ್ಲಮ್ಮ ದೇವಿ ಅಂತಂದ್ರೆ ಆ ದೇವಿಯ ಒಂದು ಪವಾಡ ಮತ್ತೆ ಆ ದೇವಿಯಲ್ಲಿ ಏನೇ ಒಂದು ಕೋರಿಕೆ ಇಟ್ಟರು ಕೂಡ ತಾಯಿ ಅಂದ್ರೆ ಕಷ್ಟಕ್ಕೆ ಬಗೆಹರಿಸ್ತಾರೆ ನಿಲ್ತಾರೆ ಅನ್ನೋದು ಪ್ರತೀತಿ ಹಂಗಾಗಿ ಇವತ್ತು ನಂದು ಒಂದು ಕಷ್ಟ ಕಾಲದಲ್ಲಿ ಅಂತಾನೆ ಹೇಳ್ಬೇಕು ಯಾರು ನಮ್ಮ ವಿರೋಧಿಗಳು ಇಲ್ಲ ನಮ್ಮ ಮಿತ್ರರು ಗೊತ್ತಿಲ್ಲ ರಾಜಕೀಯ ಪಿತೂರಿ ಹೂಡಿ ನಮ್ಮನ್ನ ಸಂದಿಗ್ಧ ಪರಿಸ್ಥಿತಿಗೆ ತಂದಂತ ಸಂದರ್ಭದಲ್ಲಿ ನನ್ನ ವೈಫ್ ಸಹನಾ ಅವತ್ತು ಈ ತಾಯಿಯಲ್ಲಿ ಹರಕೆ ಇಟ್ಕೊಂಡು ಅಮ್ಮ ಇದೆಲ್ಲ ಇತ್ಯರ್ಥ ಆದ್ಮೇಲೆ 3 ವಾರಗಳ ಕಾಲ ಪೂಜೆ ಸಲ್ಲಿಸ್ತೀನಿ ಅಂತ ಒಂದು ಹರಕೆ ಇಟ್ಕೊಂಡಿದ್ರು ಇವತ್ತು 3ನೇ ವಾರ ಅದೇ ರೀತಿ ಪೂಜೆ ಸಲ್ಲಿಸಿ ಇವತ್ತು ನನಗೂ ಒಂದು ತುಂಬಾ ನೋವಲ್ಲಿದ್ದೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಯಾವಾಗ ಕಷ್ಟಕಾಲ ಇತ್ತು ಆ ಜೈಲಲ್ಲಿ ನನ್ನ ತಗೊಂಡೋಗಿ ಪಿತೂರಿ ಹೂಡಿ ಜೈಲಿಗೆ ಹಾಕಿದ್ರು ಪಿತೂರಿ ಹೂಡಿ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರು ಅಂತ ವಿಚಾರ ಗೊತ್ತಾಯ್ತು ಅಂದ ತಕ್ಷಣನೇ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಸ್ನೇಹಿತರುಗಳು ಹಾಗೂ ಎಲ್ಲ ನನ್ನ ಅಭಿಮಾನಿಗಳು ಎಲ್ಲರೂ ಕೂಡ ಅವತ್ತು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ಬಂದು ನನಗೆ ಧೈರ್ಯ ತುಂಬಂತ ಕೆಲಸ ಮಾಡಿದ್ರು ನನ್ನ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತಿದ್ರು ಉಸಿರಿಗೆ ಉಸಿರಾಗಿ ನಿಂತಿದ್ರು ಅವತ್ತು ನಿಜ ಹೇಳ್ಬೇಕು ಅಂತಂದ್ರೆ ನಾನು ಆಚೆ ಇದ್ದಂತ ಸಂದರ್ಭದಲ್ಲಿ ಅವತ್ತು ಬೇಲ್ ಕೂಡ ಕೊಡೋದಕ್ಕೆ ಲಾಯರ್ ದುಡ್ಡು ಕೊಡೋದು ಕೂಡ ದುಡ್ಡು ಕೂಡ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳೇ ಅವತ್ತು ಸಹಾಯ ಮಾಡಿ ಅವರೇ ಒಂದು ಬೇಲ್ಗೂ ಕೂಡ ಸಹಾಯ ಮಾಡಿಕೊಟ್ಟಿದ್ರು ಅವ್ರಿಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸ್ಬೇಕು ಇವತ್ತು ಸಾದ್ಲಮ್ಮ ದೇವಿನಲ್ಲಿ ಪೂಜೆ ಏನ್ ಇಟ್ಕೊಂಡಿದೀವಿ ಅವತ್ತು ಪೂಜೆಗೆ ಅವ್ರನ್ನೆಲ್ಲರೂ ಕರೆದು ಅವ್ರಿಗೆಲ್ಲ ಒಂದು ಧನ್ಯವಾದ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅದಕ್ಕೆ ಪೂಜೆಗೆ ಈ ರೀತಿ ಪೂಜೆ ಇಟ್ಕೊಂಡಿದೀವಿ ಅಂತ ಒಂದು ಮಾತು ಹೇಳಿದಾಗ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿಯೊಂದು ಹಳ್ಳಿಯಿಂದ ನಗರದಲ್ಲಿ ಪ್ರತಿಯೊಂದು ವಾರ್ಡಿಂದನೂ ಕೂಡ ಇವತ್ತು ಒಂದು ಸುಮಾರು 10,000ಕ್ಕೂ ಹೆಚ್ಚಿನ ಜನ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಣ್ಣ ನಿಮ್ ಜೊತೆಲಿ ನಾವಿದ್ದೇವೆ ನೀವ್ ಯಾವ್ದೋ ಒಂದು ಕೊಲೆ ಮಾಡ್ಲಿಲ್ಲ ಇಲ್ಲೇನ್ ಲಂಚ ತಗೊಂಡಿಲ್ಲ ಆ ವಿಚಾರದಲ್ಲಿ ನೀವೇನ್ ಜೈಲ್ಗೆ ಹೋಗ್ಲಿಲ್ಲ ಇರ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಪಕ್ಷದ ಬಾವುಟಕ್ಕೆ ತೊಂದರೆ ಬರ್ತಾ ಇದೆ ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ವಿಚಾರದಲ್ಲಿ ನೀವು ನಿಂತಿದ್ದೀರಿ ನಿಮ್ ಒಟ್ಟಿಗೆ ನಾವು ನಿಲ್ತೀವಿ ಈ ತರದ್ 100 ಬಂದ್ರು ಕೂಡ ನಾವು ನಿಮ್ ಒಟ್ಟಿಗೆ ಎದುರಿಸ್ತೀವಿ ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ ಮುಂಬರುವಂತ ಚುನಾವಣೆಗಳಲ್ಲಿ ನೀವು ಮುಂದೆ ನಮ್ಮ ನಾಯಕರಾಗಿ ನೀವೇ ಬರ್ಬೇಕು ಅನ್ನೋ ಮಾತನ್ನ ನಮ್ಮ ಎಲ್ಲಾ ಕಾರ್ಯಕರ್ತರುಗಳು ಮುಖಂಡರುಗಳು ಬೆಳಗ್ಗೆಯಿಂದ ಬಂದು ಎಲ್ಲರೂ ಕೂಡ ಸಮಾಧಾನ ಹೇಳ್ತಾ ಇದ್ರು ತುಂಬಾ ಸಂತೋಷ ಆಯ್ತು ನಾನು ಕೂಡ ತೀರ್ಮಾನ ಮಾಡಿದ್ದೇನೆ ಏನೇ ಆಗ್ಲಿ ನಮ್ಮ ಉಸಿರೋ ತನಕ ಏನು ನಮ್ಮನ್ನ ಇವತ್ತು ತಮ್ಮ ಉಸಿರಲ್ಲಿ ಉಸಿರಿಟ್ಕೊಂಡು ಕಾಪಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಅವ್ರಿಗೆ ಉಸಿರಾಗಿ ನಿಲ್ಲಬೇಕು ನಮ್ಮ ಉಸಿರೋ ತನಕ ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕು ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ಇವತ್ತು ಸಾದ್ಲಮ್ಮ ದೇವಿಯಲ್ಲಿ ಪೂಜೆ ಕೂಡ ಸಲ್ಲಿಸಿದೀವಿ ಮುಂಬರುವಂತ ಏನು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ನಗರಸಭಾ ಚುನಾವಣೆಗಳಿರ್ಬೋದು ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಿದ್ರೂ ಕೂಡ ಅವರೊಟ್ಟಿಗೆ ನಾನಿದ್ದು ಅವ್ರಿಗೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಸಪೋರ್ಟ್ ಮಾಡ್ತೇನೆ ಅದೇ ರೀತಿ ಯಾರು ನಮ್ಮ ರೈತಾಪಿ ವರ್ಗ ಇರ್ಬೋದು
ಓದ್ತಾರಂತ ವಿದ್ಯಾರ್ಥಿಗಳಿರ್ಬೋದು, ಅವ್ರಿಗೆ ಏನೇ ತೊಂದರೆಗಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಹತ್ರ ಲೀಗಲ್ ಆಗಿ ನಮ್ಗೆ ಏನು ಕೆಲಸ ಕಾರ್ಯಗಳಾಗಬೇಕು ಆ ಕೆಲಸಗಳನ್ನ ಮಾಡಿಸೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂದೆ ಬರೋ ಮಾತೇ ಇಲ್ಲ. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಕೆಲಸಗಳು ಏನ್ ಬೇಕೋ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಇರ್ಲಿ, ನನಗೆ ನೋವು ಕೊಟ್ಟಂತ ಆ ಒಂದು ನಮ್ಮ ಯಾರು ಮಿತ್ರರು ಶತ್ರುಗಳು ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ತಾ, ಅವ್ರೇನೋ ತಪ್ಪು ಮಾಡಿದ್ರೆ ಆ ತಾಯಿ ಸಾದ್ಲಮ್ಮನೆ ಅವ್ರಿಗೆ ಶಿಕ್ಷಿಸ್ಲಿ, ಆ ತಾಯಿನೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಾಯಿ ಮೇಲೆ ಭಾರ ಹಾಕ್ತಾ ನನ್ನ ಕೆಲ್ಸಗಳು ಏನ್ ಮಾಡ್ಬೇಕು ಇವತ್ತಿನಿಂದ ಎಲ್ಲ ನಮ್ಮ ಮುಖಂಡರುಗಳು ಮತ್ತೆ ಕಾರ್ಯಕರ್ತರು ಕೊಟ್ಟಿರುವಂತ ಒಂದು ಧೈರ್ಯದ ಮೇಲೆ ಇವತ್ತಿಂದ ನನ್ನ ಕೆಲಸ ಕಾರ್ಯಗಳನ್ನ ಮತ್ತೆ ಮುಂಚಿನಂತೆ ಪ್ರಾರಂಭ ಮಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ರಾಜಕೀಯ ಇಷ್ಟು ದಿನ ಯಾವ ರೀತಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಅಧಿಕಾರ ಇದೆಯೋ ಇಲ್ವೋ, ನಮ್ಮ ಕಾರ್ಯಕರ್ತಿರ್ಬೋದು, ನಮ್ಮವ್ರಿಗೂ ಯಾರೇ ಆಗ್ಲಿ ತೊಂದರೆ ಅಂತ ಬಂದಾಗ ಏನೆಲ್ಲ ಕೆಲಸಗಳು ಮಾಡ್ಬೇಕಿತ್ತು, ಸರ್ಕಾರದಲ್ಲಿ ಯಾವುದೇ ಮಿನಿಸ್ಟರ್ ಹತ್ರ ಹೋಗಿ ಏನೇ ಕೆಲಸ ಕಾರ್ಯಗಳು ಮಾಡ್ಬೇಕು ಅಂತ ಹೆಂಗ್ ಮಾಡ್ತಿದ್ವಿ, ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಕೆಲಸಗಳು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸರ್, ಕೆಪಿಸಿಸಿಯಿಂದ ವಜಾ ಮಾಡಿದ್ದಾರೆ, ಅದ್ರ ಬಗ್ಗೆ ಸರ್? ಈಗ ಕೆಪಿಸಿಸಿ ನಲ್ಲಿ ಅಮಾನತುಗೊಳಿಸಿದ್ರು. ಅದು ಏನಾಗಿತ್ತು, ಈ ಇದು ಇನ್ಸಿಡೆಂಟ್ ಅಲ್ಲಿ ನಾನು 1 ವಾರಗಳ ಕಾಲ ಆಚೆ ಇದ್ದಾಗ ಅವರು 1 ವಾರದ ಗಡುವಿನಲ್ಲಿ ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ಗೆ ನಾನು ರಿಪ್ಲೈ ಕೊಡಕ್ ಆಗಿರ್ಲಿಲ್ಲ. ನಾನು ಹೋಗಿ ನಮ್ಮ ಪಕ್ಷದ ಅಧ್ಯಕ್ಷರಲ್ಲಿ ಮೊನ್ನೆ ವಿಚಾರಗಳು ನಡೆದಿದ್ದಂತನ್ನೆಲ್ಲ ಹೇಳಿದ್ದೀನಿ. ಅವ್ರಿಗೂ ವಿಚಾರ ತಿಳ್ಕೊಂಡಿದ್ದಾರೆ ಇಲ್ಲಿ ಏನಾಗಿದೆ ಅಂತ. ಅವ್ರಿಗೂ ಗೊತ್ತಾಯ್ತು ಇದೆಲ್ಲ ಇಲ್ಲಿ ಏನೋ ಒಂದು ರಾಜಕೀಯ ಪಿತೂರಿ ಮಾಡಿದ್ದಾರೆ. ಅದನ್ನೆಲ್ಲ ಚರ್ಚೆ ಮಾಡಿ ಏನಿದೆಯೋ ಪಕ್ಷಕ್ಕೆ ಮತ್ತೆ ಸೇರಿಸ್ಕೊಳ್ಳೋಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ನಮ್ಮ ಪಕ್ಷದ ಅಧ್ಯಕ್ಷರು ನನ್ಗೆ ಧೈರ್ಯ ಹೇಳಿ, ಮತ್ತೆ ಬರುವಂತ ಚುನಾವಣೆಗಳೇನಿದೆ ಆ ಚುನಾವಣೆಗಳಿಗೆ ನೀನು ಹೋಗಿ ತಯಾರಿ ಮಾಡ್ಕೋ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹಂಗಾಗಿ ಆದಷ್ಟು ಬೇಗನೆ ಪಕ್ಷಕ್ಕೂ ಕೂಡ ನಾವ್ ಯಾವ್ದು ರಾಜಕೀಯ ಪಕ್ಷ ವಿರೋಧಿ ಕೆಲಸ, ಪಕ್ಷದಲ್ಲಿ ಇದ್ಕೊಂಡು ಪಕ್ಷಕ್ಕೆ ಚೂರಿ ಹಾಕಂತ ಕೆಲಸ ನಮ್ಮ ಉಸಿರೋ ತನಕ ಮಾಡೋದು ಇಲ್ಲ. ನಾವು ಸತ್ರುನು ಆ ಕೆಲಸ ಮಾಡಲ್ಲ. ಪಕ್ಷ ಅಂದ್ರೆ ನನ್ನ ತಾಯಿ ಇದ್ದಂತೆ. ನನ್ನ ತಾಯಿ ನನ್ನ ಪಕ್ಷನ ಕಾಪಾಡ್ಕೊಬೇಕು ಅಂತಂದ್ರೆ ನಾನು ಯಾವತ್ತೂ ಕೂಡ ಪಕ್ಷದ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ನನ್ನ ಪಕ್ಷದ ವಿಚಾರ ನಿಷ್ಠೆಯಾಗಿರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಕ್ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷದಿಂದ 100% ಏನ್ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಪಕ್ಷದಲ್ಲಿ ನಾನು ಇಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ MLA ನಿಂತ್ಕೊಬೇಕು ಅಂತ ಬಂದವನಲ್ಲ. ನಾನು ಕೋವಿಡ್ ಸಂದರ್ಭದಲ್ಲಿ ನಾನು ಮಾಡ್ತಾ ಇರೋಂಥ ಸರ್ವಿಸಸ್ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಇಲ್ಲಿ ವಿ ಮುನಿಯಪ್ಪನವರು ಅವಾಗ MLA ಇದ್ರು ಕಾಂಗ್ರೆಸ್ನಿಂದ. ಅವರು ಕಾರಣಾಂತರಗಳಿಂದ ಅವಾಗ ಕೋವಿಡ್ ಬಂದಿದ್ರಿಂದ ಅವರು ಆಚೆ ಬರಕ್ ಆಗಿರ್ಲಿಲ್ಲ. ನಾನು ಆಕ್ಟಿವ್ ಆಗಿ ಯಾವುದೇ ಪಕ್ಷ ಭೇದ ಅಂದೆ ಎಲ್ಲ ಪ್ರತಿಯೊಬ್ಬ ಇಲ್ಲಿ ಏನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂದರೆಲಿದ್ರು ಅಂತವ್ರಿಗೆ ಸಹಾಯ ಮಾಡ್ತಾ ನನ್ನ ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ವಿ. ಅವಾಗ ನಮ್ಮ ಪಕ್ಷದ ಈಗ ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರು ಕರೆದು ಗುರುತಿಸಿ, ಸಿದ್ದರಾಮಯ್ಯನವರು ಕೂಡ ಗುರುತಿಸಿ ನೀನು ಪಕ್ಷದಿಂದ ಕಂಟೆಸ್ಟ್ ಮಾಡು, ಟಿಕೆಟ್ ಕೊಡ್ತೀವಿ, ತುಂಬಾ ಬಲಪಡಿಸಿದ್ಯಾ ಪಕ್ಷ ಅಂತ ಹೇಳಿದ್ರು. ಹಂಗಾಗಿ ಇವತ್ತು ಏನಾಗಿದೆ ಅಂದ್ರೆ ಸುಮಾರು 10 ವರ್ಷಗಳ ಕಾಲ ಸತತವಾಗಿ ನನ್ನ ಕುಟುಂಬಕ್ಕೂ ಕೂಡ ನಾನು ಟೈಮ್ ಕೊಡದೆ ಪಕ್ಷಕ್ಕೆ ದುಡಿದಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತ ಇದೆ, ಯಾವುದೇ ಒಂದು ಕಷ್ಟ ಕಾಲದಲ್ಲಿ ನಿಂತು ಬಾವುಟ ಹಿಡ್ದಂತ ಒಂದು ಯಾರೇ ಇರ್ಲಿ ಕಾರ್ಯಕರ್ತರಿಗೆ ಯಾವತ್ತೂ ಮೋಸ ಆಗಲ್ಲ, ಮೋಸನೂ ಮಾಡಿಲ್ಲ. ಅದಕ್ಕೆ ಏನೇ ಇದ್ರೂ ಕೂಡ ನಾನು ಬದ್ಧವಾಗಿರ್ತೀನಿ ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ DK ಶಿವಕುಮಾರ್ ಅವ್ರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಹಾಗೂ ಇನ್ನ ನಮ್ಮ ನಾಯಕರುಗಳು ಯಾರಿದ್ದಾರೆ ಅವರಂತೂ ಎಲ್ರಿಗೂ ಗೊತ್ತಿದೆ ನಾನು ಏನು ಪಕ್ಷಕ್ಕೋಸ್ಕರ ಎಷ್ಟು ಇಲ್ಲಿ ಕಷ್ಟಪಟ್ಟು ಪಕ್ಷ ಕಟ್ಟಿದ್ದೀನಿ ಅಂತ. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಸಪೋರ್ಟಿಗೆ ಇದ್ದಾರೆ. ಯಾವುದೇ ಕಾರಣಕ್ಕೂ ಟಿಕೆಟ್ ಬರಲ್ಲ, ನಮ್ಮ ಮಾತೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಉದ್ದೇಶ ರಾಜೇಗೌಡರು ಇವತ್ತು ಇಲ್ಲಿ ಒಂದು ಬಹಳಷ್ಟು ಜನಗಳನ್ನ ಸೇರಿಸಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನಮ್ಮನ್ನು ಕರೆದಿದ್ರು. ಪಾಪ ಅವರು ಪೂಜೆ ಮುಗಿಸಿದ್ರು. ನಾವು ಪೂಜೆ ಮಾಡ್ತಿದ್ದೀವಿ ದೇವ್ರಿಗೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಶುಭ ಹಾರೈಸೋದಕ್ಕೋಸ್ಕರ ಬಂದ್ವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಒಳ್ಳೇದು ಮಾಡ್ತಾನೆ, ಒಳ್ಳೇದು ಮಾಡಲಿ. ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರ ಗಮನಕ್ಕೆ ನಡೆದಿರ್ತಕ್ಕಂಥ ವಿಚಾರಗಳನ್ನ ಕೆಲವು ತಂದಿದ್ದೀವಿ, ಇನ್ನೂ ತರ್ತೀವಿ. ಅವರು ನೀವು ಇನ್ನೂ ಕೇಳೋದಕ್ಕೆ ಮುಂಚೆ ನಾನೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಈಗ ಅವರು ಜೈಲಿಗೆ ಹೋಗಿದ್ರು ಅನ್ನೋ ವಿಚಾರ ಕೇಳ್ತೀರಿ ನೀವು. ಜೈಲ್ಗೆ ಸ್ವತಂತ್ರ ಹೋರಾಟ ಮಾಡೋ ಸಂದರ್ಭದಲ್ಲಿ ದೊಡ್ಡ ಮಹಾನ್ ವ್ಯಕ್ತಿಗಳು ಹೋಗಿರೋದು ಉಂಟು. ಬಟ್ ಈ ಸಣ್ಣ ವಿಚಾರದಲ್ಲಿ ಅವ್ರಿಗೇನು
ಅವರು ಒಂದು ಮಾಧ್ಯಮದಲ್ಲಿ ಏನೋ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ತಿಳ್ಕೊಂಡಾಗೆ ಇವರು ಯಾವುದೇ ಕಾರ್ಯಕ್ರಮಕ್ಕೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಪೋಸ್ಟ್ರು ಬ್ಯಾನರ್ ಹಾಕಿದ್ರೆ ಅವರು ಹೆಣ್ಮಗಳು ನಮ್ಮ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಕಮಿಷನರು ಅರ್ಧ ಗಂಟೆಗೆ ಕಿತ್ತಾಕ್ಸ್ತಾ ಇದ್ರು ಅಂತ ಮಾಹಿತಿ ಇದೆ. ಇನ್ನು ಬೇರೆಯವರು, ಬೇರೆ ಪಕ್ಷದವರಾಗ್ಲಿ, ಕಾಂಗ್ರೆಸ್ ವಿರೋಧಿಸ್ಕೊಂಡ್ ಬಂದಿರೋರಾಗ್ಲಿ, ಅವರುಗಳು ಹಾಕಿದ್ರೆ 3 ತಿಂಗಳಾದ್ರೂ ಅಲ್ಲೇ ಬಿದ್ದಿರ್ತಾ ಇತ್ತು ಅನ್ನೋದು ಸಾರ್ವಜನಿಕರು ನಮ್ಮ ಗಮನಕ್ಕೆ ಹೇಳಿರ್ತಕ್ಕಂಥದ್ದು. ಅದು ನಾನು ತಿಳ್ಕೊಂಡೆ ಸತ್ಯ ಅನಿಸ್ತು. ಇವರು ದುಡ್ಡು ಖರ್ಚು ಮಾಡಿ ಏನೋ ಒಂದು ಪಬ್ಲಿಸಿಟಿ ಸಿಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಪಕ್ಷದ ಕಾರ್ಯಕ್ರಮಗಳನ್ನ ಪಬ್ಲಿಸಿಟಿ ಮಾಡೋದಕ್ಕೋಸ್ಕರ ಬ್ಯಾನರು, ಪೋಸ್ಟರ್ ಮೂಲಕ ಹಾಕಿದಾಗ ಅರ್ಧ ಗಂಟೆಗೆ ಕಿತ್ತಾಕ್ತಾರೆ ಅಂತೇಳಿ ಇವರು 3-4 ಸಾರಿ ನೋಡಿ, ಬೇರೆಯವರದನ್ನ 3 ತಿಂಗಳಾದ್ರೂ ಬಿಟ್ಟಿರೋದು ನೋಡಿ ಸ್ವಲ್ಪ ನೊಂದು ಮಾತಾಡಿದ್ದಾರೆ. ಅದರಲ್ಲಿ ಕಮಿಷನರ್ಗೆ ನೇರವಾಗಿ ಮಾತಾಡಿಲ್ಲ. ಯಾರು ಈ ತರ ಕಿತ್ತಾಕ್ತಾರೋ ಅಂಥವ್ರನ್ನ ನಮ್ಮ ಕಾರ್ಯಕರ್ತರು ನೋಡ್ಕೊಳ್ತಾರೆ ಅನ್ನೋ ಮಾತನ್ನ ಅವರು ಸ್ವಲ್ಪ ಕೋಪದಲ್ಲಿ ಮಾತಾಡಿದ್ದಾರೆ. ಅದು ಮಹಾ ಅಪರಾಧ ಏನಲ್ಲ, ಜೈಲಿಗೆ ಕಳ್ಸೋಂಥ ಅಪರಾಧ ಅಲ್ಲ. ಇಂಥ ಸಂದರ್ಭದಲ್ಲಿ ಕಷ್ಟಕ್ಕೆ ಅವ್ರಿಗೆ ನೋವಾಗಿರ್ತದೆ, ಅಥವಾ ಇದೇನೋ ನಮಗೆ ಮುಂದೆ ಭವಿಷ್ಯ ಇಲ್ವೇನೋ, ಜೈಲಿಗೆ ಹೋಗಿ ಬಂದ್ಬಿಟ್ಟಿದೀವಿ ಅನ್ನೋದನ್ನ ರಾಜೀವ್ ಗೌಡ್ರು ಮನ್ಸಲ್ಲಿ ಇಟ್ಕೊಬಾರ್ದು, ಅವ್ರಿಗೆ ಧೈರ್ಯ ಕೊಡಬೇಕು. ಆ ಒಂದು ಉದ್ದೇಶದಿಂದ ನಾನು ಬಂದು ಅವ್ರಿಗೆ ಸಾಂತ್ವನ ಹೇಳಿ ಧೈರ್ಯ ಕೊಟ್ಟು ಹೋಗ್ತಾ ಇದ್ದೀನಿ.